ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ 2019ರಲ್ಲಿ ನಡೆದ GPSTR ಪರೀಕ್ಷೆಯ ಮ್ಯಾಥ್ಸ್ ಡಿಸ್ಕ್ರಿಪ್ಟಿವ್ ಪಾಠವನ್ನು ನಾವು ಡಿಸ್ಕಸ್ ಮಾಡಲಿದ್ದೇವೆ. ಈಗಾಗಲೇ MCQ ಕ್ವಶನ್ಸನ್ನು ಹಿಂದಿನ ಪಾಠದಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಹೀಗಾಗಿ ಮೊದಲು 2 ಮಾರ್ಕ್ಸಿನ ಕ್ವಶನ್ನನ್ನು ನೋಡುವ. 67ನೇ ಪ್ರಶ್ನೆ. ದ ಸೆಲ್ಲಿಂಗ್ ಪ್ರೈಸ್ ಆಫ್ ಆ್ಯನ್ ಆರ್ಟಿಕಲ್ ಈಸ್ 655 ಟೈಮ್ಸ್ ಇಟ್ಸ್ ಕಾಸ್ಟ್ ಪ್ರೈಸ್. ಫೈಂಡ್ ದ ಗೇನ್ ಪರ್ಸೆಂಟ್ ಆಫ್ ದ ಆರ್ಟಿಕಲ್. ಓಕೆ, ಕ್ವಶನಲ್ಲಿ ಏನು ಕೇಳಿದಾರೆ ಅಂದರೆ ಸೆಲ್ಲಿಂಗ್ ಪ್ರೈಸ್ ಆಫ್ ಆನ್ ಆರ್ಟಿಕಲ್ ಈಸ್ 655 ಟೈಮ್ಸ್ ಆಫ್ ಇಟ್ಸ್ ಕಾಸ್ಟ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ. ಆದರೆ ಕಾಸ್ಟ್ ಪ್ರೈಸ್ ಎಷ್ಟಂತ ಹೇಳಿಲ್ಲ. ಸೊ ಲೆಟ್ಸ್ ಕನ್ಸಿಡರ್ ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಸೆಲ್ಲಿಂಗ್ ಪ್ರೈಸ್ ಈಸ್ 655 ಟೈಮ್ಸ್ ದಿ ಎಕ್ಸ್ ಆಗುತ್ತೆ. ಸೊ ಗೇನ್ ಏನಾಗುತ್ತೆ ಅಂದರೆ ಗೇನ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಗೇನ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಆಗುತ್ತೆ. ಸೊ 655x ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು x/5 ಆಗುತ್ತೆ ಇಲ್ಲಿ. ಸೊ ಗೇನ್ ಪರ್ಸೆಂಟ್ ಫಾರ್ಮುಲಾ ಏನಂದರೆ ಗೇನ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಸೊ ಗೇನ್ ವ್ಯಾಲ್ಯೂ ನಮಗೆ ಗೊತ್ತಿದೆ, x ಡಿವೈಡೆಡ್ ಬೈ 5 ಹೋಲ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ದೇವೆ. ಸೊ x ಡಿವೈಡೆಡ್ ಬೈ 5 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಇಂಟು 100. ಸೊ ವಿಚ್ ಈಸ್ ಈಕ್ವಲ್ ಟು x/5 ಇಂಟು 1/x ಇಂಟು 100 ಆಗುತ್ತೆ. ಸೊ gain percentage will be equal to 20%. Okay, this is the right answer. So let's move on to next question. If a square plus b square into x square plus y square is equal to ax plus by the whole square, prove that bx is equal to ay. Okay, ಇದನ್ನು ಸಿಂಪ್ಲಿಫೈ ಮಾಡಿದರೆ ಆಯಿತು, ನಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಸೊ a square plus b square ಇಂಟು x square plus y square ಅಂತ ಇದೆ. ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ವಿ ವಿಲ್ ಗೆಟ್ a square x square a square y square ಪ್ಲಸ್ b square x square ಪ್ಲಸ್ b square y square ವಿಚ್ ಇಸ್ ಈಕ್ವಲ್ ಟು ಇಲ್ಲಿ a ಪ್ಲಸ್ b ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕಿದರೆ ಆಯಿತು. ನಮಗೆ a square x square ಪ್ಲಸ್ b square y square ಪ್ಲಸ್ 2ax by ಅಂತ ಸಿಗುತ್ತೆ. ಸೊ ಇಲ್ಲಿ ಯಾವ್ಯಾವ ಟರ್ಮ್ ಕ್ಯಾನ್ಸಲ್ ಆಗುತ್ತೆ ಅದನ್ನು ಕ್ಯಾನ್ಸಲ್ ಮಾಡಿದರೆ ನಮಗೆ ಫೈನಲಿ a square y square ಪ್ಲಸ್ b square x square ಇಸ್ ಈಕ್ವಲ್ ಟು 2ay bx ಅಂತ ಸಿಗುತ್ತೆ. ಜಸ್ಟ್ ರಿಅರೇಂಜ್ ಮಾಡಿದ್ದೇವೆ ಇಲ್ಲಿ. ನೆಕ್ಸ್ಟ್ a square y square ಪ್ಲಸ್ b square x square ಮೈನಸ್ 2ay ಇಂಟು bx ಇಸ್ ಈಕ್ವಲ್ ಟು 0 ಅಂತ ಸಿಗುತ್ತೆ. ಓಕೆ, ಇದು ಆ್ಯಕ್ಚುಲಿ a ಮೈನಸ್ b ದಿ ಹೋಲ್ ಸ್ಕ್ವೇರ್ ಫಾರ್ಮುಲಾದಲ್ಲಿ ಇದೆ. ಇದನ್ನು ನಾವು ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ಇಲ್ಲಿ. ಸೊ ay ದಿ ಹೋಲ್ ಸ್ಕ್ವೇರ್ ಪ್ಲಸ್ bx ದಿ ಹೋಲ್ ಸ್ಕ್ವೇರ್ ಮೈನಸ್ 2ay ಡಾಟ್ bx ಇಸ್ ಈಕ್ವಲ್ ಟು 0 ಅಂತ ಬರ್ಕೊಂಡಿದ್ದೇವೆ. ಸೊ ಇಟ್ ಈಸ್ ಕ್ಲಿಯರ್ಲಿ ಇನ್ a ಮೈನಸ್ b ದಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಸೊ ay ಮೈನಸ್ bx ದಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಅಂತ ಆಗುತ್ತೆ. ದೆನ್ ay ಮೈನಸ್ bx ಇಸ್ ಈಕ್ವಲ್ ಟು 0 ಅಂತ ಆಗುತ್ತೆ. ay ಇಸ್ ಈಕ್ವಲ್ ಟು bx ಅಂತ ಆಗುತ್ತೆ. ಆರ್ bx ಇಸ್ ಈಕ್ವಲ್ ಟು ay ಅಂತಲೂ ಬರಿಬೋದು, ಕ್ವಶನಲ್ಲಿ ಕೇಳಿರೋ ಹಾಗೆ. ಓಕೆ, ಸೊ ಪ್ರೂವ್ ಮಾಡಿದ್ದೇವೆ ನಾವು bx ಇಸ್ ಈಕ್ವಲ್ ಟು ay ಅಂತ. ಸೊ ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಫೈಂಡ್ n ಇಫ್ NPR ಇಸ್ ಈಕ್ವಲ್ ಟು 840 ಆ್ಯಂಡ್ NCR ಇಸ್ ಈಕ್ವಲ್ ಟು 35. ಓಕೆ, ನಮಗೆ ಫಾರ್ಮುಲಾ ಗೊತ್ತಿರೋ ಹಾಗೆ NPR ಇಸ್ ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್. ಅದೇ ರೀತಿ NCR ಇಸ್ ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್ ಆಗುತ್ತೆ. ಇಲ್ಲಿ NPR ಡಿವೈಡೆಡ್ ಬೈ NCR ಅಂತ ಮಾಡಿದರೆ ನಮಗೆ ಫೈನಲಿ r ಫ್ಯಾಕ್ಟೋರಿಯಲ್ ಉಳಿಯುತ್ತೆ. ಸೊ 840 ಡಿವೈಡೆಡ್ ಬೈ 35 ರೆಸ್ಪೆಕ್ಟಿವ್ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೇವೆ ಇಲ್ಲಿ, ಈಕ್ವಲ್ ಟು r ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ r ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು 24 ಅಂತ ಆಗುತ್ತೆ. 840 ಡಿವೈಡ್ ಬೈ 35 ಮಾಡಿದಾಗ 24 ಅಂತ ಸಿಗುತ್ತೆ ನಮಗೆ. ಸೊ 24ಅನ್ನು 4 ಇಂಟು 3 ಇಂಟು 2 ಇಂಟು 1 ಅಂತ ಬರಿಬೋದು. ಓಕೆ, ಸೊ r ಇಸ್ ಈಕ್ವಲ್ ಟು 4 ಅಂತ ನಾವಿಲ್ಲಿ ಬರಿಬೋದು. ಓಕೆ, ಸೊ NPR ಇಸ್ ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಅಂತ ಗೊತ್ತಿದೆ ಅಲ್ವಾ, ವಿಚ್ ಇಸ್ ಈಕ್ವಲ್ ಟು 840. ಸೊ ಇದನ್ನು ಸಿಂಪ್ಲಿಫೈ ಮಾಡ್ತಾ ಇದ್ದೇವೆ ಇಲ್ಲಿ. ಸೊ n ಫ್ಯಾಕ್ಟೋರಿಯಲನ್ನು n ಇಂಟು n ಮೈನಸ್ 1 n ಮೈನಸ್ 2 n ಮೈನಸ್ 3 n ಮೈನಸ್ 4 ಫ್ಯಾಕ್ಟೋರಿಯಲ್ ಅಂತ ಬರಿಬೋದು, ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇದೆ ಅಲ್ವಾ. ಸೊ ಅಲ್ಲಿ r ಪ್ಲೇಸಲ್ಲಿ 4 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೇವೆ. ಸೊ n ಮೈನಸ್ 4 ಫ್ಯಾಕ್ಟೋರಿಯಲ್ ಆಗುತ್ತೆ ಅಲ್ಲಿ. ಸೊ ಫೈನಲಿ n ಮೈನಸ್ 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ನ್ಯೂಮರೇಟರ್ ಮತ್ತು ಡಿನೋಮಿನೇಟ್ರಲ್ಲಿ. ಸೊ ವಿ ವಿಲ್ ಗೆಟ್ ವಿಚ್ ಇಸ್ ಈಕ್ವಲ್ ಟು 840 ಅಂತ ಇದೆ. ಸೊ 840ಅನ್ನು 7 ಇಂಟು 6 ಇಂಟು 5 ಇಂಟು 4 ಅಂತ ಬರ್ಕೊಳ್ಬೋದು. ಸೊ ಇಲ್ಲಿ ಕ್ಲಿಯರಾಗಿ n ವ್ಯಾಲ್ಯೂನ ರಿಪ್ರೆಸೆಂಟ್ ಮಾಡಿದರೆ ಸೊ n ಇಸ್ ಈಕ್ವಲ್ ಟು 7 ಅಂತ ಸಿಗುತ್ತೆ. ಓಕೆ, ಸೊ 7 ಇಂಟು 7 ಮೈನಸ್ 1 ವಿಚ್ ಇಸ್ ಈಕ್ವಲ್ ಟು 6, 7 ಮೈನಸ್ 2 ವಿಚ್ ಇಸ್ ಈಕ್ವಲ್ ಟು 5, 7 ಮೈನಸ್ 3 ಈಕ್ವಲ್ ಟು 4. ಓಕೆ, ನೀವು ಕ್ಲಿಯರ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ವಿ ವಿಲ್ ಗೆಟ್ n ಇಸ್ ಈಕ್ವಲ್ ಟು 7 ಹಿಯರ್. ಓಕೆ,
ನೆಕ್ಸ್ಟ್ ಕ್ವಶನ್, ದ ಕೋಶಿಯಂಟ್ obtained on dividing x raised to 4 plus 10x cube plus 35x square plus 50x plus 29 by x plus 4 is x cube plus x cube minus ax square plus bx plus 6. Then find a and b and also the remainder ಅಂತ ಕೇಳಿದ್ದಾರೆ. ಓಕೆ, ಇಲ್ಲೇನು ಕೇಳಿದ್ದಾರೆ? ಓಕೆ ರಿಮೈಂಡರನ್ನು ಫೈಂಡ್ ಔಟ್ ಮಾಡಬೇಕು. ಹಾಗೆ ಕೋಶೆಂಟಲ್ಲಿ ಇರೋ ಕಾನ್ಸ್ಟೆಂಟ್ಸ್ ಅಂದರೆ ಎ ಮತ್ತು ಬಿಯನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ x raised to 4 plus 10x cube plus 35x square plus 50x plus 29, it is divided by x plus 4. Here the quotient they have given is x cube minus ax square plus bx plus 6 ಅಂತ ಕೋಶೆಂಟ್ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಇದೆ, ಎ ಮತ್ತು ಬಿ ಕಾನ್ಸ್ಟೆಂಟ್ ಇದೆ. ಅದೇ ರೀತಿ ರಿಮೈಂಡರನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ನಾವು ಡಿವೈಡ್ ಮಾಡ್ತಾ ಇದ್ದೇವೆ. ಓಕೆ, ಸೊ ಎಕ್ಸ್ raised to 4 plus 10x cube plus 35x square plus 50x plus 29 x plus 4ದಿಂದ ಡಿವೈಡ್ ಮಾಡಿದಾಗ ನಮಗೆ ಇಲ್ಲಿ ನಾನು ಸ್ಟೆಪ್ಪನ್ನು ಮಾಡಿದ್ದೇನೆ, ಕ್ಲಿಯರ್ಲಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಫೈನಲಿ ನಮಗೆ ರಿಮೈಂಡರ್ 5 ಅಂತ ಸಿಗುತ್ತೆ. ಓಕೆ, ಅದೇ ರೀತಿ ಕೋಶನ್ ಟರ್ಮು x ಕ್ಯೂಬ್ ಪ್ಲಸ್ 6x ಸ್ಕ್ವೇರ್ ಪ್ಲಸ್ 11x ಪ್ಲಸ್ 6 ಅಂತ ಸಿಗುತ್ತೆ. ಓಕೆ, ಇಲ್ಲಿ ಎರಡು ಕ್ವಶನ್ ಬಂದಿದೆ. ಕ್ವಶನಲ್ಲೇ ಒಂದು ನಮಗೆ ಕ್ವಶಂಟ್ ವ್ಯಾಲ್ಯೂನ ಕೊಟ್ಟಿದ್ದಾರೆ ವಿತ್ ಕಾನ್ಸ್ಟೆಂಟ್. ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಇನ್ನೊಂದು ಕ್ವಶಂಟ್ ವ್ಯಾಲ್ಯೂ ಸಿಕ್ಕಿದೆ. ಸೊ ಇವಾಗ ನಾವು ಕೋಎಫಿಷಿಯೆಂಟ್ಸನ್ನು ಕಂಪೇರ್ ಮಾಡ್ತೇವೆ. ಓಕೆ, ಸೊ x ಕ್ಯೂಬ್ ಮೈನಸ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ 6 ಅಂತ ಇದೆ. ಅದ್ರ ಜೊತೆ ನಮ್ಗೆ ಬಂದಿರೋ ಆನ್ಸರು x ಕ್ಯೂಬ್ ಪ್ಲಸ್ 6x ಸ್ಕ್ವೇರ್ ಪ್ಲಸ್ 11x ಪ್ಲಸ್ 6 ಅಂತ ಇದೆ. ಇಲ್ಲಿ ಕೋಎಫಿಷಿಯೆಂಟನ್ನು ಕಂಪೇರ್ ಮಾಡ್ತೇವೆ. ಓಕೆ, ಮೈನಸ್ ax ಸ್ಕ್ವೇರ್ ಇಸ್ ಈಕ್ವಲ್ ಟು 6x ಸ್ಕ್ವೇರ್ ಅಲ್ವಾ, x ಸ್ಕ್ವೇರ್ ಸೇಮ್ ಇದೆ. ಸೊ ಇಲ್ಲಿ a ಇಸ್ ಈಕ್ವಲ್ ಟು ಮೈನಸ್ 6 ಅಂತ ಸಿಗುತ್ತೆ. ಅದೇ ರೀತಿ bx ಇಸ್ ಈಕ್ವಲ್ ಟು 11x, ಸೊ b ಇಸ್ ಈಕ್ವಲ್ ಟು 11 ಅಂತ ಸಿಗುತ್ತೆ. ಸೊ ರಿಮೈಂಡರನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ, 5 ಅಂತ ಸಿಕ್ಕಿದೆ. ಸೊ r ಇಸ್ ಈಕ್ವಲ್ ಟು 5 ದ ರೈಟ್ ಆನ್ಸರ್. ಓಕೆ, ಸೊ ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಫೈಂಡ್ ದ ಲೀಸ್ಟ್ ನಂಬರ್ that should be added to 2497 so that sum is exactly divisible by 5, 6, 4 and 3. ಓಕೆ, ಸೊ ಓಕೆ ನಾವು ಇಲ್ಲಿ ಎಲ್ ಸಿ ಎಮನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ, 5, 6, 4 ಮತ್ತು 3ನ. ಸೊ ಎಲ್ ಸಿ ಎಮ್ ವಿ ಗೆಟ್ ಈಸ್ 60. ಓಕೆ, ಸೊ ಇವಾಗ 2497 60ಇಂದ ಡಿವೈಡ್ ಮಾಡ್ತೇವೆ. ಸೊ ಈ ರೀತಿ ಡಿವೈಡ್ ಮಾಡಿದಾಗ ನಮಗೆ ರಿಮೈಂಡರ್ 37 ಸಿಗುತ್ತೆ. ಸೊ ಇವಾಗ ಬಂದಿರೋ ಎಲ್ ಸಿ ಎಮ್ ಮೈನಸ್ ರಿಮೈಂಡರ್ ಮಾಡಿದಾಗ ನಮಗೆ 23 ಸಿಗುತ್ತೆ. ಸೊ 2497ಗೆ 23ನ ಆ್ಯಡ್ ಮಾಡಬೇಕು. ಓಕೆ, ಸೊ ದಟ್ ಈಸ್ ದ ಆನ್ಸರ್. 23 ನಂಬರ್ ಟು ಬಿ ಆ್ಯಡೆಡ್ ಈಸ್ 23. ಓಕೆ, ಸೊ ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಫೈಂಡ್ ಎಕ್ಸ್ ಇನ್ ದ ಗಿವನ್ ಫಿಗರ್. ಓಕೆ, ಇಲ್ಲಿ ಒಂದು ಫಿಗರನ್ನು ಕೊಟ್ಟಿದ್ದಾರೆ. ಇದನ್ನು ಅಬ್ಸರ್ವ್ ಮಾಡಿದರೆ ಸೊ ಇಲ್ಲಿ ಡಿ ಬಿ ಮತ್ತು ಡಿ ಸಿ ಸೇಮ್ ಇದೆ. ಓಕೆ, ಅಂದರೆ ಡಿ ಬಿ ಸಿ ಅನ್ನೋದು ಒಂದು ಐಸೋಸೆಲಸ್ ಟ್ರಯಾಂಗಲ್ ಫಾರ್ಮ್ ಮಾಡುತ್ತೆ. ಸೊ ಅದೇ ರೀತಿ ಡಿ ಎ ಬಿದಲ್ಲೂ ಕೂಡ ಡಿ ಬಿ ಮತ್ತು ಎ ಬಿ ಸೇಮ್ ಇದೆ. ಇದು ಕೂಡ ಒಂದು ಐಸೋಸೆಲಸ್ ಟ್ರಯಾಂಗಲನ್ನು ಫಾರ್ಮ್ ಮಾಡುತ್ತೆ. ಓಕೆ, ಸೊ ಫ್ರಮ್ ದ ಗಿವನ್ ಫಿಗರ್ ಇನ್ ಟ್ರಯಾಂಗಲ್ ಬಿ ಡಿ ಸಿ, ಓಕೆ, ಬಿ ಡಿ ಸಿ ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿದರೆ ಆ್ಯಂಗಲ್ ಡಿ ಸಿ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಬಿ ಸಿ ಇಸ್ ಈಕ್ವಲ್ ಟು 42 ಡಿಗ್ರಿ ಆಗುತ್ತೆ. ಓಕೆ, ಸೊ ಯಾಕಂದರೆ ಬಿ ಡಿ ಸಿ ಅನ್ನೋದು ಐಸೋಸೆಲಸ್ ಟ್ರಯಾಂಗಲ್ ಆಗಿದೆ. ದೆನ್ ಬಿ ಡಿ ಸಿ ಪ್ಲಸ್ 42 ಪ್ಲಸ್ 42 ಇಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, ಸೊ ಸಮ್ ಆಫ್ 3 ಆ್ಯಂಗಲ್ಸ್ ಈಸ್ 180 ಡಿಗ್ರಿ ಗೊತ್ತಿದೆ ನಮಗೆ. ಸೊ ಬಿ ಡಿ ಸಿ ವಿಲ್ ಬಿ ಈಕ್ವಲ್ ಟು 180 ಡಿಗ್ರಿ ಮೈನಸ್ 84, ಸೊ ವಿಚ್ ಇಸ್ ಈಕ್ವಲ್ ಟು 96. ಸೊ ಆ್ಯಂಗಲ್ ಬಿ ಡಿ ಸಿ ಏನಿದೆ ಅದು 96 ಡಿಗ್ರಿ ಆಗುತ್ತೆ. ಓಕೆ, ಸೊ ಅದೇ ರೀತಿ ಆ್ಯಂಗಲ್ ಡಿ ಎ ಬಿ ಇಸ್ ಆಲ್ಸೋ ಐಸೋಸೆಲಸ್. ಓಕೆ, ಸೊ ಡಿ ಎ ಬಿ ಆ್ಯಂಗಲನ್ನು ನೋಡಿ, ಇಲ್ಲಿ ಇದು ಐಸೋಸೆಲಸ್ ಆಗಿದೆ. ಸೊ ಯಾವ್ಯಾವ ಆ್ಯಂಗಲ್ ಈಕ್ವಲ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ. ಸೊ ಎ ಡಿ ಬಿ ಇಸ್ ಈಕ್ವಲ್ ಟು ಡಿ ಎ ಬಿ ಇಸ್ ಈಕ್ವಲ್ ಟು ವೈ ಅಂತ ಕನ್ಸಿಡರ್ ಮಾಡ್ತೇವೆ. ಓಕೆ, ಎ ಡಿ ಬಿ ಮತ್ತು ಡಿ ಎ ಬಿ ಆ್ಯಂಗಲ್ ಸೇಮ್ ಇದೆ. ಸೊ ಇವಾಗ ಎ ಬಿ ಡಿ ಪ್ಲಸ್ ಡಿ ಬಿ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, ಇಲ್ಲಿ ಕನ್ಸಿಡರ್ ಮಾಡಿ ಡಿ ಬಿ, ಓಕೆ, ಯಾವುದು ಎ ಬಿ ಡಿ ಮತ್ತು ಡಿ ಬಿ ಸಿ ಅಲ್ವಾ, ಎ ಬಿ ಡಿ ಮತ್ತು ಡಿ ಬಿ ಸಿ. ಓಕೆ, ಸೊ ಇವೆರಡು ಆ್ಯಂಗಲ್ ಒಂದು ಸ್ಟ್ರೇಟ್ ಲೈನ್ ಫಾರ್ಮೇಷನ್ ಮಾಡೋದ್ರಿಂದ ಸೊ ಇಟ್ ಮಸ್ಟ್ ಬಿ ಈಕ್ವಲ್ ಟು 180 ಡಿಗ್ರಿ. ಓಕೆ, ಸೊ 180 ಡಿಗ್ರಿ ಅಂದರೆ ಇಲ್ಲಿ ನಮಗೆ ಡಿ ಬಿ ಸಿ ವ್ಯಾಲ್ಯೂ ಗೊತ್ತಿದೆ, ಐಸೋಸೆಲಸ್ ಟ್ರಯಾಂಗಲ್ ಆಗಿರೋದ್ರಿಂದ ಇದು 42 ಡಿಗ್ರಿ. ಸೊ ಇನ್ನೊಂದು ಆ್ಯಂಗಲನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಎ ಬಿ ಡಿನ ಫೈಂಡ್ ಔಟ್ ಮಾಡ್ಬೋದು ಇಲ್ಲಿ.
ಸೊ ಎ ಬಿ ಡಿ ಈಕ್ವಲ್ ಟು 180 ಡಿಗ್ರಿ ಮೈನಸ್ 42 ಡಿಗ್ರಿ ವಿಚ್ ಇಸ್ ಈಕ್ವಲ್ ಟು 138 ಡಿಗ್ರಿ ಆಗುತ್ತೆ, ಬಿಕಾಸ್ ಡಿ ಬಿ ಸಿ ಇಸ್ ಈಕ್ವಲ್ ಟು 42 ಡಿಗ್ರಿ. ಸೊ ಎ ಬಿ ಡಿ ಅನ್ನೋದು ನಮಗೆ 138 ಡಿಗ್ರಿ ಸಿಗುತ್ತೆ. ಓಕೆ, ಎ ಬಿ ಡಿ ಈಸ್ 138 ಡಿಗ್ರಿ. ಓಕೆ, ದೆನ್ ಸೊ ಎ ಬಿ ಡಿ ಪ್ಲಸ್ ವೈ, ಓಕೆ, ಟೂ ಆ್ಯಂಗಲ್ಸ್ ಸೇಮ್ ಇದೆ ಅಲ್ವಾ, ವೈ ಪ್ಲಸ್ ವೈ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ 138 ಡಿಗ್ರಿ ಪ್ಲಸ್ 2y ಇಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಸೊ 2y ಇಸ್ ಈಕ್ವಲ್ ಟು 42 ಡಿಗ್ರಿ. ಸೊ y ವಿಲ್ ಬಿ ಈಕ್ವಲ್ ಟು 21 ಡಿಗ್ರಿ. ಓಕೆ, ಸೊ ಬಿಕಾಸ್ ಎ ಡಿ ಬಿ ಇಸ್ ಈಕ್ವಲ್ ಟು ಡಿ ಎ ಬಿ. ಓಕೆ, ಇವಾಗ ಎ ಡಿ ಬಿ ಮತ್ತು ಡಿ ಎ ಬಿ ವ್ಯಾಲ್ಯೂ ಕೂಡ 21 ಡಿಗ್ರಿ ಆಗುತ್ತೆ. ಓಕೆ, ಡಯಾಗ್ರಾಮನ್ನು ನೋಡಿಬೇಕಿದ್ರೆ ನೆಕ್ಸ್ಟ್ ನಮ್ಗೆ ಬೇಕಿರೋದೇನು ಎಕ್ಸ್ ವ್ಯಾಲ್ಯೂ ಅಲ್ವಾ. ಸೊ ಎಕ್ಸ್ ಪ್ಲಸ್ ಎ ಡಿ ಬಿ ಪ್ಲಸ್ ಬಿ ಡಿ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಇದೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಎಕ್ಸ್ ಪ್ಲಸ್ ಎ ಡಿ ಬಿ ಪ್ಲಸ್ ಬಿ ಡಿ ಸಿ ಈಕ್ವಲ್ ಟು 180 ಡಿಗ್ರಿ ಒಂದು ಸ್ಟ್ರೇಟ್ ಲೈನನ್ನು ಫಾರ್ಮ್ ಮಾಡುತ್ತೆ ಇಲ್ಲಿ. ಸೊ ಇವಾಗ ಸೊ ಎ ಡಿ ಬಿ ವ್ಯಾಲ್ಯೂ ಗೊತ್ತಿದೆ ನಮಗೆ 21 ಡಿಗ್ರಿ ಫೈಂಡ್ ಔಟ್ ಮಾಡಿದ್ದೇವೆ. ಸೊ ಅದೇ ರೀತಿ ಬಿ ಡಿ ಸಿ ಕೂಡ ಫೈಂಡ್ ಔಟ್ ಮಾಡಿದ್ದೇವೆ 96 ಡಿಗ್ರಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ ಆಯಿತು, ಎಕ್ಸ್ ಪ್ಲಸ್ 117 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ minus 117 degree. So x will be equal to 63 degree. Okay, 73rd question. In the adjoining figure, ABCD is a rhombus. If angle A is equal to 70 degree, find angle CDB. Okay, so ನಮಗೆ rhombus properties ಗೊತ್ತಿರೋ ಹಾಗೆ rhombus is a quadrilateral for which opposite angles are equal. Opposite angles equal ಆಗಿರುತ್ತೆ. So diagonals bisect the angles. Diagonals angles ಅನ್ನು exactly half ಆಗಿ ಡಿವೈಡ್ ಮಾಡುತ್ತೆ. ಸೊ ಕೊಟ್ಟಿರೋ ರೋಂಬಸಲ್ಲಿ ಆ್ಯಂಗಲ್ ಎ ಇಸ್ ಈಕ್ವಲ್ ಟು 70 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸಾಕ್ಟ್ಲಿ ಆಪೋಸಿಟ್ ಇರೋದು ಆ್ಯಂಗಲ್ ಸಿ. ಸೊ ಆ್ಯಂಗಲ್ ಸಿ ಇಸ್ ಆಲ್ಸೋ ಈಕ್ವಲ್ ಟು 70 ಡಿಗ್ರಿ ಆಗುತ್ತೆ. ಸೊ ನಮ್ಗೆ ಗೊತ್ತಿರೋ ಹಾಗೆ ರೋಂಬಸ್ ಇಸ್ ಅ ಕ್ವಾಡ್ರಿಲ್ಯಾಟ್ರಲ್. ಸೊ ಸಮ್ ಆಫ್ ಆಲ್ ಆ್ಯಂಗಲ್ಸ್ ಮಸ್ಟ್ ಬಿ ಈಕ್ವಲ್ ಟು 360 ಡಿಗ್ರಿ. ಸೊ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಪ್ಲಸ್ ಆ್ಯಂಗಲ್ ಡಿ ಇಸ್ ಈಕ್ವಲ್ ಟು 360 ಡಿಗ್ರಿ ಆಗುತ್ತೆ. ಸೊ ಇವಾಗ ಎ ಮತ್ತು ಸಿಯನ್ನು ಸಬ್ಸ್ಟಿಟ್ಯೂಟ್ ಮಾಡಿದವಾಗ ನಮಗೆ 70 ಡಿಗ್ರಿ ಪ್ಲಸ್ ಬಿ ಆ್ಯಂಗಲ್ ಬಿ ಪ್ಲಸ್ 70 ಡಿಗ್ರಿ ಪ್ಲಸ್ ಆ್ಯಂಗಲ್ ಡಿ ಇಸ್ ಈಕ್ವಲ್ ಟು 360 ಡಿಗ್ರಿ ಆಗುತ್ತೆ. ಸೊ 2 ಟೈಮ್ಸ್ ದಿ ಆ್ಯಂಗಲ್ ಬಿ ಪ್ಲಸ್ 140 ಡಿಗ್ರಿ ಇಸ್ ಈಕ್ವಲ್ ಟು 360 ಡಿಗ್ರಿ, ಬಿಕಾಸ್ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಅದು ಎಕ್ಸಾಕ್ಟ್ಲಿ ಆಪೋಸಿಟ್ ಇದೆ. ಸೊ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು 220 ಡಿಗ್ರಿ ಡಿವೈಡೆಡ್ ಬೈ 2 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 110 ಡಿಗ್ರಿ. ಸೊ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಆಗಿರೋದ್ರಿಂದ ಆ್ಯಂಗಲ್ ಡಿ ಕೂಡ 110 ಡಿಗ್ರಿ ಆಗುತ್ತೆ. ಸೊ ಆ್ಯಂಗಲ್ ಸಿ ಡಿ ಬಿ, ಓಕೆ, ಆ್ಯಂಗಲ್ ಡಿನ ಎಕ್ಸಾಕ್ಟ್ಲಿ ಹಾಫ್ ಆಗಿರುತ್ತೆ ಸಿ ಡಿ ಬಿ ಅನ್ನೋದು ಕೂಡ. ಸೊ ಸಿ ಡಿ ಬಿ is equal to 110 degree divided by 2, which is equal to 55 degree, because diagonals bisect the angles. Then answer the following. Each questions carry 3 marks. Okay, ನಾವು ಇವಾಗ 3 marks ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೇವೆ. ಸೊ 74th question, solve 3 into 2 raised to x plus 1 minus 2 raised to x plus 2 plus 5 equal to 0. ಓಕೆ, ಇಲ್ಲಿ ಬ್ರ್ಯಾಕೆಟ್ನ ರಿಮೂವ್ ಮಾಡಿದವಾಗ 3 ಇಂಟು 2 ರೇಸ್ ಟು ಎಕ್ಸ್ ಪ್ಲಸ್ 3 ಮೈನಸ್ 2 ರೇಸ್ ಟು ಎಕ್ಸ್ ಇಂಟು 2 ರೇಸ್ ಟು 2 ಪ್ಲಸ್ 5 ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ ದೆನ್ 3 ಇಂಟು 2 ರೇಸ್ ಟು ಎಕ್ಸ್ ಪ್ಲಸ್ 3 ಮೈನಸ್ 2 ರೇಸ್ ಟು 2ನ 4 ಅಂತ ಬರೀತೇವೆ. 4 ಇಂಟು 2 ರೇಸ್ ಟು ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ 3 ಇಂಟು 2 ರೇಸ್ ಟು ಎಕ್ಸ್ ಮೈನಸ್ 4 ಇಂಟು 2 ರೇಸ್ ಟು ಎಕ್ಸ್ ಪ್ಲಸ್ 3 ಮತ್ತು 5ನ ಆ್ಯಡ್ ಮಾಡಿದ್ದೇವೆ, 8 ಇಸ್ ಈಕ್ವಲ್ ಟು 0 ಆಗುತ್ತೆ. ದೆನ್ 2 ರೇಸ್ ಟು ಎಕ್ಸ್ ಕಾಮನ್ ಇದೆ, 3 ಮೈನಸ್ 4 2 ರೇಸ್ ಟು ಎಕ್ಸ್ ಪ್ಲಸ್ 8 ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ 3 ಮೈನಸ್ 4 ಮೈನಸ್ 1, ಸೊ ಮೈನಸ್ 1 ಇಂಟು 2 ರೇಸ್ ಟು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2 ರೇಸ್ ಟು ಎಕ್ಸ್ ಆಗುತ್ತೆ, ಪ್ಲಸ್ 8 ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ 2 ರೇಸ್ ಟು ಎಕ್ಸ್ ಇಸ್ ಈಕ್ವಲ್ ಟು 8, 2 ರೇಸ್ ಟು ಎಕ್ಸ್ ಇಸ್ ಈಕ್ವಲ್ ಟು 8ಅನ್ನು 2 ರೇಸ್ ಟು 3 ಅಂತ ಬರೀಬೋದು. ಸೊ ಎಕ್ಸ್ ಇಸ್ ಈಕ್ವಲ್ ಟು 3 ಅಂತ ಬರುತ್ತೆ. ಓಕೆ, ಸೊ ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕ್ವಶನ್. A wire is looped in the form of a circle of radius 28 cm. It is rebent into a square form. Determine the area of the square. 5 is equal to 10⁻⁷ ಅಂತ ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಆ ವೈರನ್ನು ಲೂಪ್ಡ್ ಇನ್ ದ ಫಾರ್ಮ್ ಆಫ್ ಸರ್ಕಲ್ ಆಫ್ ರೇಡಿಯಸ್ 28 cm. ಓಕೆ, ಸೊ ರೇಡಿಯಸ್ ಆಫ್ ಸರ್ಕಲ್ ಇಸ್ ಈಕ್ವಲ್ ಟು 28 cm. ಇಟ್ ಈಸ್ ರಿಬೆಂಟ್ ಇಂಟು ಅ ಫಾರ್ಮ್ ಆಫ್ ಸ್ಕ್ವೇರ್ ಫಾರ್ಮಲ್ಲಿ ರಿಬೆಂಟ್ ಮಾಡಿದ್ದಾರೆ. ಓಕೆ, ಸೊ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಏನಾಗುತ್ತೆ 2πr, 2 ಇಂಟು 10⁻⁷ ಇಂಟು 28 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 176 ಸೆಂಟಿಮೀಟರ್ ಆಗುತ್ತೆ. ಸೊ ಸೈಡ್ ಆಫ್ ದ ಸ್ಕ್ವೇರ್ ಇಸ್ ಈಕ್ವಲ್ ಟು 176 ಡಿವೈಡೆಡ್ ಬೈ 4 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 44 ಸೆಂಟಿಮೀಟರ್. ಓಕೆ,
ಈಚ್ ಸೈಡ್ ಈಕ್ವಲ್ ಟು 44 ಸೆಂಟಿಮೀಟರ್ ಆಗುತ್ತೆ. ಸೊ ಏರಿಯಾ ಆಫ್ ದ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 44 ಇಂಟು 44. ಸೊ 1936 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಏರಿಯಾ ಆಫ್ ದ ಸ್ಕ್ವೇರ್ ಈಸ್ 1936 centimeter square. That is the answer. So let's move on to next question. The angles of cyclic quadrilateral ABCD are x plus 20 degree, x plus 30 degree, y plus 30 degree and 30 degree minus y respectively. Find x and y ಅಂತ ಕೊಟ್ಟಿದ್ದಾರೆ. So in quadrilateral we know that sum of all four angles is equal to 360 degree. ಸೊ ಎಲ್ಲ ಆ್ಯಂಗಲ್ಸನ್ನು ಆ್ಯಡ್ ಮಾಡ್ತಾ ಇದ್ದೇವೆ ಇಲ್ಲಿ. ಸೊ ಆ ರೀತಿ ಆ್ಯಡ್ ಮಾಡಬೇಕಿದ್ರೆ y ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಆ್ಯಡ್ ಮಾಡಿದವಾಗ 2x ಪ್ಲಸ್ 110 ಈಕ್ವಲ್ ಟು 360 ಡಿಗ್ರಿ ಅಂತ ಬರುತ್ತೆ. ಸೊ 2x ಇಸ್ ಈಕ್ವಲ್ ಟು 250 ಡಿಗ್ರಿ ಆಗುತ್ತೆ. ಸೊ x ಇಸ್ ಈಕ್ವಲ್ ಟು 125 ಡಿಗ್ರಿ. ಓಕೆ, ಸೊ ನೀವು ಇಲ್ಲಿ ಡಯಾಗ್ರಾಮಲ್ಲಿ ಅಬ್ಸರ್ವ್ ಮಾಡಿರ್ಬೋದು. ಸೈಕ್ಲಿಕ್ ಕ್ವಾಡ್ರಿಲೇಟರಲ್ ಈ ರೀತಿ ಇರುತ್ತೆ. ಸೊ ಇನ್ ಸೈಕ್ಲಿಕ್ ಕ್ವಾಡ್ರಿಲೇಟರಲ್ ಸಮ್ ಆಫ್ ಟೂ ಆಪೋಸಿಟ್ ಆ್ಯಂಗಲ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ ಆಗಿರುತ್ತೆ. ಸೊ ಆಪೋಸಿಟ್ ಆ್ಯಂಗಲ್ಸನ್ನು ಆ್ಯಡ್ ಮಾಡಿದವಾಗ ಅದು 180 ಡಿಗ್ರಿ ಆಗಿರಬೇಕು. ಸೊ ಇಲ್ಲಿ ನಾವು ಆ್ಯಂಗಲ್ ಮತ್ತು ಆ್ಯಂಗಲ್ ಸಿನ ಕನ್ಸಿಡರ್ ಮಾಡ್ತೇವೆ. ಎಕ್ಸ್ ಪ್ಲಸ್ 20 ಪ್ಲಸ್ ವೈ ಪ್ಲಸ್ 30 ಇಸ್ ಈಕ್ವಲ್ ಟು 180 ಡಿಗ್ರಿ ಆಗಬೇಕು. ಸೊ ನಾವು ಎಕ್ಸನ್ನು ಆಲ್ರೆಡಿ ಫೈಂಡ್ ಔಟ್ ಮಾಡಿರೋದ್ರಿಂದ 125 ಪ್ಲಸ್ 20 ಪ್ಲಸ್ ವೈ ಪ್ಲಸ್ 30 ಇಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಸೊ 175 ಪ್ಲಸ್ ವೈ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ವೈ ಇಸ್ ಈಕ್ವಲ್ ಟು 5 ಡಿಗ್ರಿ. ಸೊ ಇವಾಗ ನಮಗೆ ಏನು ಎಕ್ಸ್ ವ್ಯಾಲ್ಯೂ 125 ಡಿಗ್ರಿ ಸಿಕ್ಕಿದೆ, y is equal to 5 degree ಸಿಕ್ಕಿದೆ. ದಟ್ ಈಸ್ ದ ಆನ್ಸರ್.